ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಈಶ್ವರಿ ಗೌಡ 121 ಯೂಟ್ಯೂಬ್ ಚಾನಲ್ ಅಕೌಂಟ್. ಇವತ್ತಿನ ರೆಸಿಪಿ ಹೀರೆಕಾಯಿ ಗ್ರೇವಿ. ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ನಾವು ಈ ಹೀರೆಕಾಯಿ ಗ್ರೇವಿನ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಹೀಗೆ ಎಲ್ಲ ಥರದ ನಾಷ್ಟಗಳ ಜೊತೆ ತಿನ್ಬೋದು ಆರಾಮಾಗಿ. ಹಾಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇಗೆ ಮಾಡೋದು ಅಂತ. ಹೀರೆಕಾಯಿನ ಫಸ್ಟ್ ವಾಶ್ ಮಾಡಿಟ್ಕೊಂಡು ಅದಾದಮೇಲೆ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ತಿನ್ನಾಗಿ ಕಟ್ ಮಾಡ್ಕೊಳ್ಳಿ, ಆಗ ಅದು ಹೀರೆಕಾಯಿ ಬೆಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ರಾಜ್ ಈರುಳ್ಳಿನಾದರೂ ಸರಿ, ಮಾಮೂಲಿ ಈರುಳ್ಳಿ ಆದರೂ ತಗೊಳ್ಳಿ ನೀವು. ಆಮೇಲೆ ಬೆಳ್ಳುಳ್ಳಿ, ಕಾಯಿ ತುರಿ, ಅರ್ಧ ಹೋಳು ತೆಂಗಿನಕಾಯಿ ತುರಿ, ಆಮೇಲೆ 1 ಟೊಮೊಟೊ ಹಣ್ಣು, ಹಾಗೆ ಚಕ್ಕೆ ಲವಂಗ, 4 ಲವಂಗ, 3 ಚಕ್ಕೆ, ಹಾಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿ ಶುಂಠಿ. ಇದಿಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್. ಇದನ್ನು ಫಸ್ಟ್ ನಾವು ಫ್ರೈ ಮಾಡಿ ಇಟ್ಕೊಂಡು ಅದಾದಮೇಲೆ ರುಬ್ಕೊಳ್ಳೋಣ. ಆವಾಗ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬಾಣಲಿಗೆ ನಾವು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಳ್ಳೋಣ. ಹಾಗೆ ಈರುಳ್ಳಿ, ರಾಜ್ ಈರುಳ್ಳಿ, ಇದು ನಮ್ಮ ಗದ್ದೆಲ್ಲೇ ಬೆಳೆದಿದ್ದೀವಿ ಅಂತ ಅಂದ್ಬಿಟ್ಟು ನಾವು ರಾಜ್ ಈರುಳ್ಳಿ ಹಾಕೊಂಡಿದ್ದೀವಿ. ನೀವು ಮಾಮೂಲಿ ನಾರ್ಮಲ್ ಈರುಳ್ಳಿನೇ ಬಳಸ್ಬೋದು. ಆಮೇಲೆ ಬೆಳ್ಳುಳ್ಳಿ ಈ ರೀತಿ ಫ್ರೈ ಮಾಡಿ ಆಮೇಲೆ ರುಬ್ಕೊಳ್ಳೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಹುರ್ಕೋತಿದ್ದೀವಿ ನಾವು. ಆಮೇಲೆ ಚಕ್ಕೆ ಲವಂಗ, ಶುಂಠಿ, ಟೊಮೊಟೊ ಹಣ್ಣು, 1 ಟೊಮೊಟೊ ಹಣ್ಣು ಸಾಕು, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಲಾಸ್ಟಿಗೆ ತೆಂಗಿನಕಾಯಿ ತುರಿ, ಇವಾಗ ನಾವೊಂದು ಜಾರಿಗೆ ಹುರಿದಿಟ್ಕೊಂಡಿರೋಂತಹ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕೊಳ್ಳೋಣ. ಸ್ವಲ್ಪ 3 ಟೇಬಲ್ ಸ್ಪೂನಷ್ಟು ಕಡಲೆ ತಗೊಳ್ಳೋಣ.